ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತು ಬೆಳಗ್ಗೆ ಹೂ ಕೊಯ್ಯೋದಕ್ಕೆ ಅಂತ ಟೆರೆಸ್ಗೆ ಹೋದವಾಗ ನನಗೆ ಈ ನೆಲಬಸಳೆ ಅಂದರೆ ಗೋಳಿ ಸೊಪ್ಪು ತುಂಬಾ ಮತ್ತು ಎಷ್ಟು ಕಟ್ ಮಾಡಿದ್ರೂ ಆಗ್ತಾಯಿತ್ತು ಅಂತ ಅನಿಸ್ತಾಯಿತ್ತು. ಮತ್ತು ಒಂದು ಸ್ವಲ್ಪ ಇದನ್ನು ಮತ್ತೆ ಕಟ್ ಮಾಡ್ಕೊಂಡು ಬಂದೆ. ನೋಡಿ, ಈ ತರಹ ಹೂವಾಗುತ್ತೆ, ನೀಲಿ ಬಣ್ಣದ ಹೂವಾಗುತ್ತೆ ನೋಡಿ. ಇದು ಬೆಳಗ್ಗೆ ಎಷ್ಟೊಂದು ಫ್ರೆಶ್ ಆಗಿರುತ್ತೆ ನೋಡಿ. ಸೊಪ್ಪೆಲ್ಲ ನೀರೆಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿರುತ್ತೆ. ಆಮೇಲೆ ಬಿಸಿಲೆಲ್ಲ ಇದ್ದ ಆ ಟೈಮ್ನಲ್ಲಿ ಕೀಳಕ್ಕೆ ಹೋದರೆ ಅದು ಸ್ವಲ್ಪ ಬಾಡೋಗಿರುತ್ತೆ. ಇದು ನೋಡಿ ಆರತಿ ಕುಂಡಿಗೆ, ಬೆಣ್ಣೆ ಕುಂಡಿಗೆ ಅಂತ ಕೂಡ ಹೇಳ್ತಾರೆ. ಇದು ಮಳೆಗಾಲದ ದಿನಗಳಲ್ಲಿ ಚೆನ್ನಾಗಿ ಚಿಗುರುವಂತಹ ಸೊಪ್ಪು. ಇದರಿಂದ ಕೂಡ ನಾವು ಪಲ್ಯ ಮಾಡ್ಬೋದು. ಇದರ ಗಡ್ಡೆನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಂಬುಳಿಯನ್ನೆಲ್ಲ ಮಾಡ್ತಾರೆ. ಅದರ ಸೊಪ್ಪಿನ ಪಲ್ಯವನ್ನು ಕೂಡ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿ ನಿಮಗೆ ಶೇರ್ ಮಾಡ್ಕೋತೀನಿ. ನೋಡಿ, ಇದು ಕೂಡ ಅದೇ ಸೊಪ್ಪೇನೆ, ನೆಲಬಸಳೆ, ಗೋಳಿ ಸೊಪ್ಪು. ನೋಡಿ ಎಷ್ಟೊಂದೆಲ್ಲ ಎಲ್ಲ ಪಾಟ್ನಲ್ಲೂ ತುಂಬಿಟ್ಟಿದೆ. ಅದಕ್ಕೆ ನಾನು ಇದರ ಅಡುಗೆಯನ್ನು ಇವಾಗ ದಿನಾಲೂ ಮಾಡ್ತಾಯಿದ್ದೀನಿ, ಬೇರೆ ಬೇರೆ ಅಡುಗೆಗಳನ್ನು ಮಾಡೋಣ ಅಂತ. ಇವತ್ತು ನಾನು ಇದರ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ನನ್ನ ಗಾರ್ಡನ್ನಲ್ಲಿ ತುಂಬೆಗೆ ಹೂವಿದೆ. ಮತ್ತು ಇದು ನೋಡಿ ದಾಳಿಂಬೆ ಗಿಡ ಹಾಕಿದ್ದು ಹೂವಾಗ್ತಾ ಇದೆ. ಹಾಗೆ ದಾಸವಾಳ ತುಂಬ ಕಲರಿಂದಿದೆ. ಇವತ್ತು ಈ ಕಲರಿಂದೆಲ್ಲ ದಾಸವಾಳ ಹೂವಾಗಿತ್ತು. ಬನ್ನಿ, ಇವಾಗ ನಾನು ಏನೇನು ಅಡುಗೆಯನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಬೆಳಗ್ಗೆನೇ ಅಡುಗೆ ಎಲ್ಲ ಆಗಿರಬೇಕು ನನಗೆ. ನೋಡಿ, ಇದು ಮೆಣಸಿನಕೆರೆ ತಂಬುಳಿ ಅಂದರೆ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಮತ್ತು ಕ್ಯಾರೆಟು ಮತ್ತು ಹೆಸರುಬೇಳೆ ಹಾಕಿ ಒಂದು ಕೋಸಂಬರಿ. ಮತ್ತು ಇವಾಗ ನಾನು ಕೊಯ್ಕೊಂಡ್ಬಂದೆ ಅಲ್ವಾ ನೆಲಬಸಳೆ, ಅದು ಮತ್ತು ಹೆಸರುಬೇಳೆಯನ್ನು ಹಾಕಿ ಪಲ್ಯವನ್ನು ಮಾಡಿದೆ. ಹಾಗೆಯೇ ನಾನಿವತ್ತು ಹೀರೆಕಾಯಿಯಿಂದ ಸಾರು ಮಾಡಿದ್ದೀನಿ. ಹೀರೆಕಾಯಿಯಿಂದ ಸ್ವಲ್ಪ ಸಿಹಿಯಾದಂಥ ಸಾರು. ಇದಕ್ಕೆ ಬೇಳೆ ಹಾಕುವಂಥ ಅವಶ್ಯಕತೆ ಇಲ್ಲ, ತೆಂಗಿನ ತುರಿಯನ್ನಷ್ಟೇ ಹಾಕಿ ಮಾಡುವಂತಹ ಸಾರಿದು. ಹಾಗೆ ಅನ್ನ ಇಂತರ ಮಾಡೋದಾಗುತ್ತೆ. ಈಗ ಈ ಅಡುಗೆಗಳನ್ನೆಲ್ಲ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನನಗೆ ಬೆಳಗ್ಗೆನೇ ತಿಂಡಿ ಅಡುಗೆ ಎರಡೂ ಮಾಡಬೇಕಾಗತ್ತೆ, ಡಬ್ಬ ಕಳಿಸೋದು ಇರೋದಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಮೆಣಸಿನಕೆರೆ ತಂಬುಳಿಯನ್ನು ಮಾಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಒಂದು ಚಮಚ ಹಾಕ್ಕೊಂಡು ಅದಕ್ಕೆ ನಾನು 2 ಚಮಚದಷ್ಟು ಈ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆಯ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೆಳ್ಳುಳ್ಳಿಯನ್ನು ಹಾಕ್ತೀರಿ ಅಂತಂದರೆ ಬೆಳ್ಳುಳ್ಳಿಯನ್ನು ಹಾಕ್ಬೋದು. ಹಾಗೆ ನಾನು ಬೆಳಗ್ಗೆ ದೋಸೆಯ ಜೊತೆಗೆ ಶ್ರೀಖಂಡ್ ಮಾಡೋದಕ್ಕೆ ಅಂತ ನಾನಿಲ್ಲಿ ಯೋಗರ್ಟನ್ನು ತೊಗೊಂಡಿದ್ದೀನಿ. ಅಂದರೆ ಇದನ್ನು ನಾವು ತೊಗೊಂಡ್ಬಿಟ್ರೆ ಹಂಗೆ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಈಗ ನಾವು ಬೇರೆ ಕರ್ಡೆಲ್ಲ ಆದರೆ ಹಂಗೆ ಮಾಡಬೇಕಲ್ವಾ, ಅದು ಆ ಥರ ಇರಲ್ಲ. ಇದರಲ್ಲಿ ನೀರಿನ ಅಂಶ ಇರಲ್ಲಲ್ವ, ಅದಕ್ಕೋಸ್ಕರ ಯೋಗರ್ಟಿಂದ ನಾವು ಶ್ರೀಖಂಡನ ಸುಲಭವಾಗಿ ಮಾಡ್ಬೋದು. ನಂತರ ನೋಡಿ, ನಾನು ಇದಕ್ಕೇ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕಿದೆ. ಹಾಗೆ ಸ್ವಲ್ಪ ಇಂಗನ್ನು ಹಾಕಿದೆ. ನಾನಿವತ್ತು ಬೆಳ್ಳುಳ್ಳಿಯನ್ನು ಹಾಕಿಲ್ಲ. ಬೆಳ್ಳುಳ್ಳಿ ಹಾಕೋದಿದ್ರೆ ನಾನು ಕಡಲೆಬೇಳೆ ಜೊತೆಗೆ ನಾನು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಾಗತ್ತೆ ಬೆಳ್ಳುಳ್ಳಿ ಹಾಕಿದ್ರು ಕೂಡ. ಹಾಗೆ ಖಾರಕ್ಕೆ ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಹಸಿಮೆಣಸು ತಿಂತೀರಾದರೆ ಪರಿಮಳಕ್ಕೆ 1 ಹಸಿಮೆಣಸನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿಲ್ಲಿ ಬಿಳಿ ಎಳ್ಳನ್ನು ಕೂಡ 1 ಚಮಚದಷ್ಟು ಸೇರಿಸ್ಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾವು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನಂತರ ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಿಂಬು ರಸವನ್ನು ಹಾಕಬೇಕಾಗತ್ತೆ. ಲಿಂಬು ರಸದ ಫ್ಲೇವರು ಇದಕ್ಕೆ ತುಂಬ ಚೆನ್ನಾಗಾಗತ್ತೆ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋತೀನಿ. ಇದು ಅನ್ನದ ಜೊತೆಗೆ ಚೆನ್ನಾಗಾಗತ್ತೆ, ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಾಗಲ್ಲ. ಮತ್ತು ಅನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ನಾನಿಲ್ಲಿ ಪಲ್ಯ ಮತ್ತು ಕೋಸಂಬರಿಗೆಲ್ಲ ಅಂತ ಅಂದ್ಕೊಂಡು ನಾನು ಹೆಸರುಬೇಳೆಯನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ತುರಿದಿಟ್ಕೊಂಡಾಗಿದೆ. ಇವಾಗ ನಾನು ಪಲ್ಯ ಮಾಡೋದಕ್ಕೆ ಅಂತ ಒಗ್ಗರಣೆಯನ್ನು ಮಾಡಿಕೊಂಡು, ಮಾಮೂಲಿ ಪಲ್ಯಗಳಿಗೆಲ್ಲ ಮಾಡೋ ರೀತಿ ಒಗ್ಗರಣೆನೇ ಮಾಡಿಕೊಂಡು ಹೆಸರುಬೇಳೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನು ಈ ಪಲ್ಯಗಳಿಗೆಲ್ಲ ಹೆಸರುಬೇಳೆಯನ್ನು ನಾನು ಈ ಥರ ಬಾಣಲೆಯೆಲ್ಲ ಬೇಯಿಸ್ತೀನಿ, ಕುಕ್ಕರ್ನಲ್ಲಿ ತುಂಬ ಬೆಂದ್ಬಿಡುತ್ತೆ ಅಂತ. ಹಾಗೆ ಇಲ್ಲಿ ಕ್ಯಾರೆಟನ್ನು ನಾನಿಲ್ಲಿ ಕೋಸಂಬರಿಗೆ 1-2 ಕಟ್ ಮಾಡ್ಕೋತೀನಿ. ತುಂಬ ದಿನ ಆಗಿಬಿಟ್ಟಿತ್ತು, ಫ್ರಿಜ್ಜಲ್ಲಿ ಇದ್ಬಿಟ್ಟಿತ್ತಲ್ಲ ಕ್ಯಾರೆಟು, ಅದಕ್ಕೋಸ್ಕರ. ಹಾಗೆ ನೋಡಿ, ಈ ಬಸಳೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ನಾವು ಮೆಟ್ಟಿಗತ್ತಿ ಅಂತ ಹೇಳ್ತೀವಿ. ಇದರಲ್ಲೇ ಕಟ್ ಮಾಡೋದಕ್ಕೆ ನಮಗೆ ತುಂಬ ಚೆನ್ನಾಗಾಗತ್ತೆ. ಸಣ್ಣದಾಗಿ ಹೆಚ್ಚಿಕೊಳ್ಬೋದು. ಚಾಕುಗಿಂತನೂ ನಮಗೆ ಮಲೆನಾಡಿನವರಿಗೆಲ್ಲ ಈ ಈಳಿಗೆ ಮೆಣೆನೇ ತುಂಬ ಚೆನ್ನಾಗಾಗತ್ತೆ. ಇವಾಗ ನೋಡಿ, ಮೆಣಸಿನಕೆರೆ ತಂಬುಳಿಯನ್ನು ಮಾಡೋದಕ್ಕೆ ಮೊದಲು ಬೇಳೆಗಳನ್ನೆಲ್ಲ ಒಂದ್ಸಲ ರುಬ್ಕೊಂಡು ನಂತರ ನೀರನ್ನು ಹಾಕಿ ರುಬ್ಬಿ ಇವಾಗ ಮೊಸರಿಗೆ ಮಿಶ್ರಣ ಮಾಡಿದರೆ ಆಯಿತು. ನಾನು ಹೇಳಿದೆ ಅಲ್ವಾ, ಕೊನೆಯಲ್ಲಿ ಲಿಂಬು ರಸ. ನೀವು ಒಂದ್ಸಲ ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ಮಳೆಗಾಲದಲ್ಲಿ ಅಥವಾ ಯಾವತ್ತಾದರೂ ನಿಮಗೆ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದ ದಿನ ಎಲ್ಲ ಚೆನ್ನಾಗಾಗತ್ತೆ. ಇದು ಬಿಸಿ ಬಿಸಿ ಅದ್ರ ಜೊತೆಗೆ ಮೇಲ್ಗಡೆಯಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಲಿಂಬು ರಸವನ್ನು ಹಾಕ್ಕೊಂಡು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಾಗತ್ತೆ. ಹಾಗೆ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ
ಹೆಚ್ಚಿದಂಥ ಬಸಳೆ ಸೊಪ್ಪು ಮತ್ತು ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸಿನ ಪುಡಿ ಮತ್ತು ಈ ಸೊಪ್ಪು ಸ್ವಲ್ಪ ಹುಳಿಯಾಗಿರುತ್ತೆ, ಅದಕ್ಕೋಸ್ಕರ ಹುಳಿ ಪುಡಿಯನ್ನು ನೋಡ್ಕೊಂಡು ಹಾಕಬೇಕು. ನಾನಿಲ್ಲಿ ನಮ್ಮ ಮಲೆನಾಡಿನ ವಾಟೆ ಹುಳಿಯ ಪುಡಿಯನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇವಾಗ ನಾನು ಈ ಪಾತ್ರೆಯಲ್ಲಿ ನಾನು ಯೋಗರ್ಟನ್ನು ಹಾಕ್ಕೊಂಡೆ. ಯೋಗರ್ಟಿಗೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ನಾವು ಶ್ರೀಖಂಡ ಎಲ್ಲ ಮಾಡೋದಿದ್ರೆ ತುಂಬ ಕಷ್ಟಪಡಬೇಕಲ್ವಾ, ಅಂದರೆ ಸಕ್ಕರೆಯನ್ನೆಲ್ಲ ಬೀಟ್ ಮಾಡಬೇಕು ಎಲ್ಲ ಆಗುತ್ತೆ. ಹಾಗೆ ಸ್ವಲ್ಪ ಕೇಸರಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ನಾನು ಶ್ರೀಖಂಡನ ರೆಡಿ ಮಾಡಿಕೊಂಡೆ. ಇದು ಅಂದರೆ ನಮ್ಮ ಮಂಗಳೂರು ಸೌತೆಯ ತೆಳ್ಳು ಅಂದರೆ ಮಗೆಕಾಯಿ ತೆಳ್ಳುವಿನ ಜೊತೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಪಲ್ಯಕ್ಕೆ ನಾನಿಲ್ಲಿ ಮೇಲ್ಗಡೆಯಿಂದ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿದೆ. ಪಲ್ಯ ರೆಡಿ ಆಯಿತು. ಇವಾಗ ಕೋಸಂಬರಿ ಮಾಡೋದಕ್ಕೆ ಕ್ಯಾರೆಟ್ ತುರಿಗೆನೆ ಹೆಸರುಬೇಳೆ ಮತ್ತು ಲಿಂಬು ರಸ ಮತ್ತು ಖಾರಕ್ಕೆ ಸೂಜಿ ಮೆಣಸಿನ ಪುಡಿಯನ್ನು ಹಾಕ್ಬೋದು. ನಾನು ಶುಂಠಿ ಪುಡಿಯನ್ನು ಕೂಡ ಸೇರಿಸಿದ್ದೀನಿ. ಹಾಗೆ ಇವಾಗ ನೋಡಿ ಹೀರೆಕಾಯಿ ಸಾರನ್ನು ಮಾಡೋದಕ್ಕೆ ಹೀರೆಕಾಯಿಯ ಮೇಲ್ಗಡೆ ನಾರನ್ನಷ್ಟೇ ತೆಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನಾನು ಸಿಪ್ಪೆಯನ್ನು ತೆಗೆದಿಲ್ಲ. ಹೀರೆಕಾಯಿ ಸಿಪ್ಪೆನೂ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ನಾವು ಇಷ್ಟು ಸಿಪ್ಪೆಯನ್ನು ಇಟ್ಟರೆ ಏನೂ ತೊಂದರೆ ಇಲ್ಲ. ನಂತರ ಅದಕ್ಕೆ ಸ್ವಲ್ಪ ನೀರು ಮತ್ತು 1 ಚಮಚ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ನಾನು ಕೊನೆಯಲ್ಲಿ ಹಾಕ್ತೀನಿ. ಇವಾಗ ಬೇಕಿದ್ದರೂ ನೀವು ಬೆಲ್ಲವನ್ನು ಹಾಕಿ ಬೇಯಿಸ್ಕೊಳ್ಬೋದು. ನಾನು ಜಾಸ್ತಿ ಬಿಳಿ ಎಳ್ಳನ್ನು ನಾನು ಅಡುಗೆಗಳಲ್ಲೆಲ್ಲ ಉಪಯೋಗಿಸ್ತೀನಿ, ಕ್ಯಾಲ್ಸಿಯಂ ಅಂಶ ಹೇರಳವಾಗಿರುತ್ತೆ ಅಂತ. ನೋಡಿ ಇವಾಗ ಹೀರೆಕಾಯಿ ಬೆಂದು ತಣ್ಣಗಾಗಿದೆ. ಇವಾಗ ಇದನ್ನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು, ಹೀರೆಕಾಯಿ ಮತ್ತು ತೆಂಗಿನಕಾಯಿ ತುರಿಯನ್ನು. ಇದಕ್ಕೆ ಯಾವುದೇ ಖಾರವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಇದು ತುಂಬ ಖಾರವಾಗಿ ಮಾಡುವಂತಹ ಸಾರಲ್ಲ ಇದು. ಇವಾಗ ನೋಡಿ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮತ್ತೆ ಉಪ್ಪನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ, ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಇವಾಗ ನಾನು 1 ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲ ಬೇಡ ಅಂತಂದರೆ ಹಾಗೆಯೇ ಮಾಡಿದರೆ ಚೆನ್ನಾಗಾಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತೀವಿ. ಮಕ್ಕಳಿಗೆ ದೊಡ್ಡವರಿಗೆಲ್ಲ ಇಷ್ಟ ಆಗುತ್ತೆ, ಚೆನ್ನಾಗಾಗತ್ತೆ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಕುದಿಸ್ಬೇಕು. ನಂತರ ಇದಕ್ಕೆ ಜೀರಿಗೆ ಮತ್ತು ಒಣಮೆಣಸನ್ನು ತುಪ್ಪದಲ್ಲಿ ಹುರಿದು ಒಗ್ಗರಣೆಯನ್ನು ಮಾಡಬೇಕು. ಇದಕ್ಕೆ ಜೀರಿಗೆ ಫ್ಲೇವರ್ ಇರಬೇಕು ಒಂಥರ ಒಗ್ಗರಣೆಯನ್ನು ಮಾಡಿದವಾಗ, ಅದು ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ ಇವಾಗ ನಾನು ತುಪ್ಪವನ್ನು ಹಾಕ್ಕೊಂಡು ತುಪ್ಪದಲ್ಲಿ ಜೀರಿಗೆ ಮತ್ತು ಒಣಮೆಣಸು ಮತ್ತು ಸಾಸಿವೆ ಮತ್ತು ಏನನ್ನೂ ಹಾಕುವಂಥ ಅವಶ್ಯಕತೆ ಇರಲ್ಲ. ಹಿಂಗನ್ನು ಕೂಡ ಹಾಕಲೇಬಾರ್ದು. ಇದಕ್ಕೆ ಒಂದ್ಸಲ ಈ ತರಹ ಸಾರನ್ನು ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಸಿಹಿ ಇಷ್ಟಪಡ್ತೀರಿ ಅಂತಾದರೆ ಖಂಡಿತ ಇಷ್ಟ ಆಗುತ್ತೆ. ನೋಡಿದ್ದೀರಲ್ಲ ಇವತ್ತಿನ ಅಡುಗೆಗಳನ್ನು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.